ಸರ್, ಈಗ ಜನವರಿ 29ಕ್ಕೆ ಬೆಂಗಳೂರು ಚಲೋ, 30ಕ್ಕೆ ಸಾಮೂಹಿಕ ರಜೆಗೆ ಈಗ ಸಾರಿಗೆ ನೌಕರರು ಮುಂದಾಗಿದ್ದಾರೆ ಅನ್ನುವಂಥದ್ದು. ಈಗ ಏನ್ ತೀರ್ಮಾನ ಮಾಡ್ಕೊಂಡಿದ್ರಿ? ಸರ್ಕಾರಕ್ಕೆ ಯಾವ ರೀತಿಯಾಗಿ ಬಿಸಿ ಮುಡಿಸ್ತೀರಿ ಬೇಡಿಕೆ ಈಡೇರಿಸುವಂತ ನಿಟ್ಟಿನಲ್ಲಿ? ಈಗ ನಾವು ಇಷ್ಟು ದಿವಸ ವೆಯ್ಟ್ ಮಾಡಿದ್ವಿ. ಹೋದ ಸಂಕ್ರಾಂತಿ ಆದ್ಮೇಲೆ ಸೆಟ್ಲ್ ಮಾಡ್ತೀವಿ ಅಂದರು. ಇದು 2ನೇ ಸಂಕ್ರಾಂತಿನೂ ಬಂತು. 3ನೇ ಸಂಕ್ರಾಂತಿ ಕಡೆ ಹೋಗ್ತಾ ಇದ್ದೀವಿ. ಅದರಿಂದ ಸರ್ಕಾರಕ್ಕೆ ಎಚ್ಚರಿಸೋಕ್ಕೆ ನಾವು 29ನೇ ತಾರೀಕು ಧರಣಿ ಹಾಕ್ಕೊಂಡಿದ್ದೀವಿ. ಸ್ಟೇಟ್ ಲೆವೆಲು ರಾಜ್ಯದ ಎಲ್ಲ ಕಡೆಗಳಿಂದಲೂ ಬಂದ್ರಪ್ಪ. ಮುಖ್ಯವಾದಂಥ 2 ಬೇಡಿಕೆ ಇದೆ. 38 ತಿಂಗಳ ಅರಿಯರ್ಸು ಹಾಗೂ 1/1/24ರಿಂದ 25% ವೇತನ ಹೆಚ್ಚಳ ಇತ್ಯಾದಿ ಇತ್ಯಾದಿ ಬೇಡಿಕೆಗಳೆಲ್ಲ ಇವೆ. ಅದೇ ನಾವು ಸ್ಟ್ರೈಕ್ ಕರೆ ಕೊಟ್ಟಿಲ್ಲ 29ಕ್ಕೆ. ಈ 4 ಮ್ಯಾನೇಜ್ಮೆಂಟ್ಗಳು 72 ತಿಂಗಳಿಂದ ನಾವು ಕಾಯ್ತಾ ಇದ್ದೀವಿ. ಮತ್ತೆ ದುಡಿತಾ ಇದ್ದಾರೆ ಹಗಲು ರಾತ್ರಿ. ಅವರ ಬೇಡಿಕೆ ಈಡೇರಿಸಬೇಕು ಅಂತ ಗಮನ ಕೊಡೋ ಬದಲು ಸುತ್ತೋಲೆಗಳು ತಂದಿದ್ದಾರೆ ಹೆದರಿಸ್ಕೊಂಡು. ಏನು, ನೀವು ಬರದೇ ಇದ್ರೆ ವೇತನ ಕೊಡೋದಿಲ್ಲ, ಸರ್ಕಾರ ಅಕಸ್ಮಾತ್ ತಂದಿದ್ದಾರೆ. ಇವ್ರು ಯೋಗಿದಾಗ ನಾಚಿಕೆ ಆಗಬೇಕಾಗಿತ್ತು. ಸರಿಯಾಗಿ PF ದುಡ್ಡು ಕಟ್ಟಲ್ಲ. ವರ್ಕರ್ಸ್ ಕೊಡಬೇಕಾದ್ರೆ 72 ತಿಂಗಳಿಂದ ಅರಿಯರ್ಸ್ ಕೊಟ್ಟಿಲ್ಲ. ರಿಟೈರ್ ಆದವರು ಗ್ರ್ಯಾಚ್ಯುಟಿ ಕೊಟ್ಟಿಲ್ಲ, ಲೀವ್ ಎನ್ಕ್ಯಾಶ್ಮೆಂಟ್ ಕೊಟ್ಟಿಲ್ಲ. ಈ ಥರ ಸುತ್ತೋಲೆ ತರೋದ್ರಲ್ಲಿ ನಿಸೀಮ್ರಿ ಇವರು ಮೊನ್ನೆ ಹಾಳಾದ. ನಾವು ವರ್ಕರ್ಸ್ಗೆ ನೇರವಾಗಿ ಹೇಳ್ತೀವಿ, ನೋಡಿ ಇದೊಂದು ದುಷ್ಟ ಮ್ಯಾನೇಜ್ಮೆಂಟು. ನಿಮ್ಮ ಹಕ್ಕನ್ನು ನೀವು ಚಲಾಯಿಸ್ಲಿಕ್ಕೆ ಹೋದ ಸಂದರ್ಭದಲ್ಲಿ ನಿಮ್ಮ ತಲೆ ಮೇಲೆ ಕಾಲಿಡ್ತಾ ಇದೆ. ಹಲವಾರು ಉಗ್ರವಾದ ಕಾನೂನುಗಳು ತಂದು ನಿಮ್ಮ ಚಳವಳಿಗಳನ್ನ ಮಾಡಿಕೊಡೋದು ಅಂತ ಹೇಳ್ತಾ ಇದೆ. ಇದನ್ನು ನಾವು ಖಂಡನೆ ಮಾಡ್ತೀವಿ. ಮತ್ತು ಡಿಫೈ ಮಾಡಿ ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಹೇಗೆಂದರೆ ದೊಡ್ಡ ಪ್ರವಾಹ ಬಂದಾಗ ತರಗೆಲೆಗಳಲ್ಲಿ ಕೊಚ್ಕೊಂಡು ಹೋಗುತ್ತವೆ, ಹಾಗೆ ಮ್ಯಾನೇಜ್ಮೆಂಟ್ ಸುತ್ತೋಲೆಗಳೇನಿವೆ ಇದೊಂದು ತರಗೆಲೆ. ಇದು ಸಾವಿರಾರು ಜನ ಬಂದರೆ ಏನು ಮಾಡ್ತಾರೆ ಅವರು? ಅಲ್ರಿ, ದುಡ್ದಿದ್ದ ಸಂಬಳ ಕೊಡಿ ಅಂದರೆ ಕೊಟ್ಟಿಲ್ಲ. ನಾವು ಕಾರ್ಯಕ್ರಮ ಮಾಡ್ತೀವಿ, ಚಳವಳಿ ಮಾಡ್ತೀವಿ, ನಿಮ್ಮ ಸಂಬಳ ಕೇಳ್ತೀವ? ನಿಮ್ಮನ್ನೇ ನಾವು ಸಂಬಳ ಕೇಳ್ತಿಲ್ಲ. ಮೇಲಾಗಿ ವೀಕ್ಲಿ ಆಫ್ ಇರೋದು, ಯಾವ ರಜಾ ಹಾಕ್ಕೊಂಡು ಬನ್ನಿ ಅಂತ ನಾವು ಹೇಳಿದ್ವಿ. ಸ್ಟ್ರೈಕ್ ಮಾಡಿ ಜನಗಳಿಗೆ ತೊಂದರೆ ಕೊಡಿ ಅಂತ ಏನು ಹೇಳಿದ್ವಿ. ಅದರಿಂದ ಇವ್ರು ಹೀಗೆಲ್ಲ ಕೊಟ್ಟು ಒಂದು ಕಡೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಲ್ಲ, ಇನ್ನೊಂದು ಕಡೆ ಇಂಥ ಸುತ್ತೋಲೆಗಳು ಕೊಡ್ತಾರೆ. ಇವಾಗ ಉದಾಹರಣೆ ನಮ್ಮ ಕೇಳಿ, ನಮ್ಮ MD ಫಾರಿನ್ ಹೋಗಿದ್ರು, ಇವತ್ತು ಬಂದಿದ್ದಾರೆ ಅವರು. ಇಂಥ ಒಂದು ಡಿಮಾಂಡ್ಗಳಿರ್ಬೇಕಾದ್ರೆ ಇತ್ಕೊಂಡು ಅವ್ರು ಸೆಟ್ಲ್ ಮಾಡ್ಬೋದಾಗಿತ್ತು. ಜನ ಕಾಯ್ತಾ ಇದ್ದೀವಿ. ನಾವೇನು ಬಂಗ್ಲೆ ಕಟ್ಟಕ್ಕೆ ಇವ್ರು ದುಡ್ಡು ಕೇಳ್ತಿಲ್ಲ, ಸಾಲಗಳು ಮಾಡಿದ್ದೀವಿ, ಬದುಕೋದು ಕಷ್ಟ ಆಗಿದೆ. ಹೊಟ್ಟೆ ಬಟ್ಟೆ ಪ್ರಶ್ನೆ ಇದು. ಕೂತ್ಕೊಂಡು ಸೆಟ್ಲ್ ಮಾಡೋ ಬದಲು ಬಂದ ತಕ್ಷಣ ಸುತ್ತಲೇ ಕೊಡ್ತಾರೆ. ಇದೇನು ತೋರಿಸುತ್ತೆ? ಕೆಲಸಗಾರರ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಕಾಳಜಿ ಇಲ್ಲ. ನಾವು ಸತ್ತರೆಷ್ಟು ಇದ್ರೆಷ್ಟು, ಇವ್ರು ಕೆಲಸ ಮಾಡಬೇಕು, ಇವ್ರು ದುಡಿಬೇಕು, ಈ ಒಂದು ಮನೋಭಾವನೆ ತೋರಿಸ್ತಾ ಇದೆ. ಒಂದು ಖಾಸಗಿ ಎಂಪ್ಲಾಯರ್ಸಲ್ಲಿ ಕೂಡ ಇಂಥ ಕೆಟ್ಟ ಮನೋಭಾವನೆ ನಾವು ಕಾಣೋದಿಲ್ಲ. ಇದು ವರ್ಷಗಟ್ಟಲೆಯಿಂದ ಚಳವಳಿ ನಡೀತಿದೆ. ಅದರಿಂದ ಇಂಥ ಒಂದು ಸುತ್ತೋಲೆ ಕೊಟ್ಟು ನಾವು ಸ್ಟ್ರೈಕ್ ಮಾಡೋ ಹಂಗೆ ಪ್ರವೋಕ್ ಮಾಡ್ತಾ ಇದ್ದಾರೆ. ಇವ್ರು ಎಸ್ಮಾದ್ರೂ ತರಲಿ, ನೆಗೆದು ಬಿದ್ದಾರು ಹೋಗಲಿ, ನಮಗೆ ಅನ್ಯಾಯ ಇದ್ದಾಗ ನಾವು ಬಸ್ ನಿಲ್ಲಿಸ್ತೀವಿ. ಕೋಳಿ ಕೇಳಿ ಸಂಭಾವನೆ ಅರಿಯೋದಿಲ್ಲ. ಆದರೆ ಈಗಲೂ ನಾನು ಅವ್ರನ್ನ ಕೇಳ್ಕೊಳ್ಳೋದು, ಸ್ವಾಮಿ ಮುಖ್ಯಮಂತ್ರಿಯವರೇ, ಸ್ವಾಮಿ ಟ್ರಾನ್ಸ್ಪೋರ್ಟ್ ಸಚಿವರೇ ಮತ್ತು MDಗಳೇ, ಇದನ್ನು ವಿಚಾರ ಮಾಡ್ಕೊಳ್ಳಿದೆಯಲ್ಲ. ನಾಳೆ ಕರೀರಿ ಮೀಟಿಂಗ್, ನಿಮ್ಮ ಗಂಟೆ ಏನು ಹೋಗುತ್ತೆ? 1 ಜನರ ಸಮಸ್ಯೆ ಬಗೆಹರಿಸೋದಕ್ಕೆ ಮೀಟಿಂಗ್ ಕರೆಯೋಕ್ಕೆ ಇವರು ಟೈಮ್ ಇಲ್ವಾ? ಅಥವಾ ಸಾರಿಗೆ ಸಚಿವರು ಮೀಟ್ ಮಾಡೋಕ್ಕಾಗೋದಿಲ್ವಾ? ಅಂದರೆ ಇದೇನು ತೋರಿಸುತ್ತೆ? ಒಂದು ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿ ಮನೋಭಾವನೆ ಇವತ್ತು ಸರ್ಕಾರದಲ್ಲಿ ಕಾಣ್ತಿದೆ. ಆದ್ದರಿಂದ ಇದನ್ನು ಫೈಟ್ ಮಾಡೋಕ್ಕೆ ದೃಢ ನಿರ್ಧಾರದಿಂದ 29ನೇ ತಾರೀಕು ಬೆಂಗಳೂರಿಗೆ ಬನ್ನಿ. ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೇನು ತೀರ್ಮಾನಗಳು ಕೊಡ್ತೀವೋ ಚಾಚು ಚಪ್ಪದೆ ಜಾರಿ ಮಾಡಿ, ಅವನು ಜೈಲ್ಗಾರ ಹಾಕಲಿ, ನೆಗೆದು ಬಿದ್ದಾರ ಹೋಗಲಿ, ಈ ಸರ್ಕಾರ
ನಿಮ್ಮ ಹೋರಾಟಕ್ಕೆ ನೀವು ಬೀದಿಗಿಳಿಯೋ ಪರಿಸ್ಥಿತಿ ಬಂದ್ರೆ ತಯಾರಾಗಿ ಅಂತ ಕರೆ ನಾವು ಕೊಡ್ತೇವೆ. ಸರ್, ಈಗ ಟಿಕೆಟ್ ದರ ಎಷ್ಟು ಪರ್ಸೆಂಟ್ ಹೆಚ್ಚಳ ಆಗಿದೆ? ನೀವು ಮುಷ್ಕರ ಪ್ರಾರಂಭ ಮಾಡಿದಂತ ಎಷ್ಟು ಪರ್ಸೆಂಟ್? ನೋಡ್ರಿ, ಸರ್ಕಾರ ಫ್ರಾಡ್ ಕಂಡ್ರಿ. ಇದು 15% ಹೆಚ್ಚಳ ಕೊಡ್ತೀವಿ ಅಂತ ಹೇಳಿದ್ರು ಫೇರು. ಅದಕ್ಕೆ ಮುಂಚೆ ನಮಗೇನು ಹೇಳಿದ್ರು ಅವರು, ಫೇರ್ ಹೈಕ್ ಗೌರ್ಮೆಂಟ್ ಕೇಳಿದೀವಿ, ಅದಕ್ಕೆ ಕೊಟ್ಟರೆ ಒಂದು 24 ವೇತನ ಹೆಚ್ಚಳ ಮಾಡ್ತೀವಿ ಅಂತ ಬರ್ಕೊಟ್ಟಿದ್ದಾರೆ. ಮಿನಿಟ್ಸ್ ಆರ್ ದೇರ್ ಸೈನ್ಡ್ ಬೈ ಅವರ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಈಗ ಬುರುಡೆ ಬಿಡ್ತಾರೆ, BJP ಅವ್ರು ಹಂಗೆ ಮಾಡಿದ್ರು. BJP ಅವ್ರು ಬಿಟ್ಟು ನೆಗೆದಿದ್ದು ಹೋಗಾಯ್ತಲ್ಲ. ನೀವು ಇದೆಲ್ಲ 2.5 ವರ್ಷದಿಂದ ಕುರ್ಚಿ ಬಿಡ್ದಾಡ್ಕೊಂಡು ನಾಚಿ ಆಗೋದ್ರು. ಬರೀ BJP ಅಂತ ಹೇಳ್ತೀರ. ಆ BJP ಲೀಡರ್ಗಳು ಅಸೆಂಬ್ಲಿಲಿ ಮಾತಾಡಿದ್ದಾರೆ. ಕೊಡಿ ಉತ್ತರ ಸರಿಯಾಗಿ ಅವರಿಗೆ. ಬಿಟ್ಟು ಹೋಗಿದ್ರಿ ನೀವು ಕೊಡಿ. ಯಾವ್ಯಾವುದಕ್ಕೋ ದುಡ್ಡು ಕಳಿಸ್ತೀರಲ್ರಿ, ನಿಗಮಗಳು ಲೂಟಿ ಮಾಡಿ. ಇಲ್ಲಿ ಕೊಡೋಕ್ಕೇನ್ರಿ ರೋಗ ಇಲ್ಲಿ. ಸೊ 15% ಇನ್ಕ್ರೀಸ್ ಯಾರಿಗೆ ಕೊಟ್ಟರು? ಗಂಡಸರು ಟಿಕೆಟ್ಗೆ. ಇವತ್ತೆಲ್ಲ 30% ಗಂಡಸರು ಓಡಾಡೋದಿಲ್ಲ, 70% ಹೆಂಗಸರು ಓಡಾಡ್ತಾರೆ. ಅದಕ್ಕೆ 15% ಇವ್ರು ಜಾಸ್ತಿ ಕೊಟ್ಟಿಲ್ಲ. ಈ ಸರ್ಕಾರ ಎಂಥ ಫ್ರಾಡ್ ನೋಡಿ. ದೇ ಆರ್ ಪ್ಲೇಯಿಂಗ್ ಫ್ರಾಡ್ ಆನ್ ದಿ ಪೀಪಲ್. ಅದರಿಂದ ಆ ಶಕ್ತಿ ಯೋಜನೆದು 100ಕ್ಕೆ 100 ಭಾಗ ದುಡ್ಡು ನಾವು ಬರ್ತಿಲ್ಲ, ನಂಬರ್ 1. ಎರಡನೇದು ಫೇರ್ ಹೈಕ್ ಏನು ಮಾಡಿದ್ರು ಅದು ಬರೀ ಗಂಡಸರ ಟಿಕೆಟಲ್ಲಿ ಬರ್ತೀವಿ, ಹೆಂಗಸರ ಟಿಕೆಟಲ್ಲಿ ಬರೋದಿಲ್ಲ. ಮತ್ತು ಇನ್ನೊಂದೇನು ಹಿಂಸೆ ಈ ಶಕ್ತಿ ಯೋಜನೆಯಿಂದ ಗೊತ್ತಾ? ಡಿಪೋ ಮ್ಯಾನೇಜರ್ಗಳು ಒಂದೇ ಸಮ ಕಂಡಕ್ಟರ್ಗೆ ಜಾಸ್ತಿ ತಗೊಬನ್ನಿ ಆದಾಯ ಅಂತಾರೆ. ಅವ್ರೇನು ಮಾಡ್ತಾರೆ, ಹಲವಾರು ಕಂಡಕ್ಟರ್ಗಳು ಟಿಕೆಟ್ ಹರಿದು ಬಿಸಾಕ್ತಾರೆ, ಆದಾಯ ಜಾಸ್ತಿ ತಂದಿದ್ದೀವಿ ಅಂತ. ಅದು ಆಮೇಲೆ ಅದನ್ನು ನೋಡಿ ಸಸ್ಪೆಂಡ್ ಮಾಡಲ್ಲ. ಅವನ್ನ 2 ತಿಂಗಳಾದ್ಮೇಲೆ ಸಸ್ಪೆನ್ಷನ್ ತೆಗೆದು ಬೇರೆ ಯಾವುದೋ ಡಿವಿಷನ್ಗೆ ಬಿಸಾಕ್ತಾರೆ. ಟಾರ್ಗೆಟ್ ಸರ್ಕಾರ ಅಲ್ಲ, ಇಲ್ಲ ಡಿಪೋ ಮ್ಯಾನೇಜರ್ ಕೋಡಂಗಿಗಳಿದಾರಲ್ಲ, ಇವರು ಆದಾಯ ತನ್ನಿ ಅಂದರೆ ಹೆಂಗೆ ತರ್ತಾರೆ? ಆಲ್ರೈಟ್, ಕಂಡಕ್ಟರ್ ಆದಾಯ ಸರಿಯಾಗಿ ತರ್ತಿಲ್ಲ, ಚೆಕಿಂಗ್ ಹಾಕಿ ಅವ್ನು ಟಿಕೆಟ್ ಕೊಡ್ತೇನೋ ಎಲ್ಲರೂ ತುಂಬ್ಕೊಂಡು ಹೋಗ್ತೇನೋ ನೋಡಿ. ಸರಿ, 48 ಗಂಟೆ ಇದೆ ಈಗ. ನೀವು ಫ್ರೀಡಂ ಪಾರ್ಕ್ ಚಲೋ ಮತ್ತೆ ಪ್ರತಿಭಟನೆ ಮುಷ್ಕರ ಮಾಡ್ಲಿಕ್ಕೆ ಸರ್ಕಾರ ಏನಾದ್ರು ರಾಜ್ಯಸಭೆ ಕರೆದ್ರೆ ಮತ್ತೆ ಹೋಗ್ತೀರಾ ನೀವು? ಹೋಗ್ತೀವ್ರಿ, ಇನ್ನೇನು ನಾವು ಪಾಕಿಸ್ತಾನಕ್ಕೆ ಹೋಗತ್ತೆ ಅಂದ್ರೆ ಹೋಗ್ತೇವ್ರಿ. ಬಟ್ ಆ ಸಿದ್ದರಾಮಯ್ಯಂಗೆ ಹೇಳಿ ಟೈಮ್ ಇದೆ. ಬರೀ ಕುರ್ಚಿ ಉಡ್ಸ್ಕೊಳ್ಳೋದ್ರೆ ಬಂದ್ಬಿಟ್ರು ಅವರು. ಬಟ್ ಈ ರೀತಿ ಆದರೆ ನಿಮ್ಮ ಕುರ್ಚಿ ಖಂಡಿತ ಉಳಿಯಲ್ಲ. ಇವತ್ತು ನಾನು ಹೇಳ್ತೀನಿ, ಇದು ರಾಜಕೀಯ ಮಾತಾಡ್ತೀನಿ, ಪ್ರಶ್ನೆ ಇಲ್ಲ. 1,15,000 ಜನರಲ್ಲಿ ಏನು ನೋವಿದೆ ಅದನ್ನ ನಿಮ್ಮ ಮೂಲಕ ಹೊರಬಿಡ್ತಿದ್ದಾರೆ ಅಷ್ಟೇ. ಸರ್, ಈಗಾಗಲೇ ಈಗ ನೀವು ಹೇಳಿದಾಗೆ 1,15,000 ಸಾರಿಗೆ ನೌಕರರು ಕಾದು ಸುಸ್ತಾಗಿದ್ದಾರೆ. ಈಗ ಮುಷ್ಕರಕ್ಕೆ ಕೆಲವರು ಬೆಂಬಲ ಕೊಡ್ತೀನಿ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು 90% ಇರುವಂತದ್ದು. ಯಾವ ರೀತಿಯ ಸಹಕಾರವನ್ನು ನೀವು ಕೇಳ್ತಾ ಇದ್ದೀರಾ? ಅಲ್ಲ, ಸುಸ್ತೇನಾಗಿಲ್ಲ. ಹೋರಾಟಗಾರರಲ್ಲಿ ಸುಸ್ತು ಅಂದ್ರೆ ಅಲ್ಲಿ ಮುಗಿದ ಕತೆ. ಹೋರಾಟ ಇನ್ನೂ ಶಕ್ತಿ ಕೊಡುತ್ತೆ. ಕೈನೆಟಿಕ್ ಎನರ್ಜಿ ಏನಿದೆ, ಪೊಟೆನ್ಷಿಯಲ್ ಎನರ್ಜಿ ಇದೆ. ಈ ಹೋರಾಟಕ್ಕೆ ಇಳಿದಾಗ ಆ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿಯಾಗಿ ಬರುತ್ತೆ. ವಿ ಆರ್ ಗೋಯಿಂಗ್ ಟು ಫೈಟ್ ಇಟ್ ಔಟ್. ಅದರಲ್ಲಿ ಯಾವುದೇ ಅನುಮಾನ ಬೇಡ. ನಾಳೆ ಸೂರ್ಯ ಹುಟ್ಟೋದು ಮುಳುಗೋದು ಎಷ್ಟು ಸತ್ಯನೋ ನಮ್ಮ ಹೋರಾಟ ಆಗೋದು ಕೂಡ ಅಷ್ಟೇ ಸತ್ಯ. ಈ ಮುಷ್ಕರದಲ್ಲಿ ಸರ್ಕಾರ ಬೇಡಿಕೆನ ಈಡೇರಿಸುತ್ತಾ ಅನ್ನುವಂಥ ವಿಶ್ವಾಸ ಇದೆಯಾ? ಸಿದ್ದರಾಮಯ್ಯನ ಕೈಯ ಜಾತಕ ನಾನು ನೋಡಿ ಹೇಳಕ್ಕಾಗಲ್ಲ. ನಮ್ಮ ಹೋರಾಟಕ್ಕೆ ಜಾಸ್ತಿ ಸಿಗತ್ತೆ ಅಷ್ಟು ಹೇಳ್ಬೋದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.